नमो आंजनेयाय विद्महे वायुपुत्राय धीमहि तन्नो वन्दे राजानां कुलशेखरम् श्रीवल्लभेति वरवेति दयापरेति भक्तप्रेति भुवनसनं कोविदेति नादेति नादस्येति ಶ್ರೀ ಗುರುಭ್ಯೋ ನಮಃ ಅಸ್ಮದ್ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಿನ ರಸ್ತೆ ಮೈಸೂರು. ಇಲ್ಲಿ ಪ್ರತಿ ವರ್ಷದಂತೆ ಹನುಮತ್ ವ್ರತ ಹನುಮ ಜಯಂತಿ ಅಂಗವಾಗಿ 25ನೇ ವರ್ಷದ ಹನುಮ ಜಯಂತಿ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ಪ್ರಾತಃ ಕಾಲ ಆಂಜನೇಯ ಸ್ವಾಮಿ ಅವರಿಗೆ ವಿವಿಧ ದ್ರವ್ಯಗಳಿಂದ ಪಂಚಾಮೃತ ಅಭಿಷೇಕ ಪಂಚಾಮೃತ ಸ್ಥಾಪನವನ್ನ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಗಿದೆ. ಈ ದಿನ ಪಂಚಾಮೃತ ಅಭಿಷೇಕವನ್ನ ಮಾಡಿ ತದನಂತರ ಹೂಮಾಲೆ ಸೇವೆಯನ್ನ ಮಾಡಿದ್ದೇವೆ. ಹೂವಿನ ಅಲಂಕಾರವನ್ನ ನೋಡಬಹುದು. ಆದ ನಂತರ ಬೆಳಗ್ಗೆ ಬಲಿಯರ್ಣ ಹಾಗೂ ಮಂಗಳಾಶಾಸನವನ್ನು ಮಾಡಿ ಈಗ ಆಂಜನೇಯ ಸ್ವಾಮಿಯ ಸೇವೆಯನ್ನ ಮುಗಿಸಿ ಈಗ ಪೂರ್ಣಾವತಿ ಹೋಮವನ್ನೆಲ್ಲವನ್ನ ಮಾಡಿದ್ದಾರೆ. ಸರ್ವ ವಿಘ್ನಗಳನ್ನ ಪರಿಹಾರಾರ್ಥವಾಗಿ ಪ್ರತಿ ವರ್ಷವೂ ಹನುಮಂತ ಜಯಂತಿಯ ಅಂಗವಾಗಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು 10 ದಿನಗಳ ಕಾಲ ನಡೆಸಲಾಗುತ್ತದೆ. ಪ್ರತಿದಿನ ಒಂದೊಂದು ಅಲಂಕಾರ, ಅಭಿಷೇಕ, ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳಿರುತ್ತದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ಭಗವತ್ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥಿಸುತ್ತೇನೆ. ಎಸ್ ಕೃಷ್ಣಮೂರ್ತಿ, ಅರ್ಚಕರು ಆಗಮಿಕರು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಿನ ರಸ್ತೆ ಮೈಸೂರು. ಮಂಗಲ ಉಂಟು ಮಾಡಲೆಂದು ಪ್ರಾರ್ಥಿಸುತ್ತೇನೆ. ಜೈ ಶ್ರೀರಾಮ್. ಜಯಂತಿ ಆದುದರಿಂದ ಪಂಚಮುಖಿ ಆಂಜನೇಯ ಸ್ವಾಮಿಯವರಿಗೆ 25ನೇ ವರ್ಷದಲ್ಲಿ ಇಲ್ಲಿ ವಾರ್ಷಿಕೋತ್ಸವನ ಜೊತೆ ಆಚರಿಸ್ತಾ ಇದ್ದು, ಹನುಮತ್ ವೃತ್ತದ ಅಂಗವಾಗಿ ವಿಶೇಷವಾಗಿ ವಿವಿಧ ದ್ರವ್ಯಗಳಿಂದ ಪಂಚಾಮೃತ ಸ್ಥಾಪನ ಅಭಿಷೇಕವನ್ನ ಮಾಡಿದ್ದೇವೆ. ಹಾಗೂ ಆಂಜನೇಯ ಸ್ವಾಮಿಯವರಿಗೆ ಪಂಚಾಮೃತ ಸ್ಥಾಪನ ಅಭಿಷೇಕವನ್ನು ಮಾಡಿ ವಿವಿಧ ಹೂಗಳಿಂದ ಪೂಮಾಲೆ ಸೇವೆಯನ್ನ ಮಾಡಿದ್ದೇವೆ. ತದನಂತರ ಧೂಪ ದೀಪ ನೈವೇದ್ಯವನ್ನ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಗಿದೆ.